ದಾಸೇಗೌಡ್ರೆ, ನಿಮ್ದು ಯಾವ ಸಂಸ್ಥೆ ಅಂತ ನಮಗೆ ಸ್ವಲ್ಪ ಹೇಳ್ಬೋದು? ಇಂಟ್ರೆಸ್ಟ್ ರೇಟ್ ಕೂಡ ಅನಗತ್ಯವಾಗಿರಬಾರ್ದು. ಆದರೆ ದಾಸೇಗೌಡ್ರೆ, ನೀವು ಪತ್ರದಲ್ಲಿ ಬರ್ಸಿರೋ ಬಡ್ಡಿ ಒಂದು, ನನ್ನ ಗಂಡನ ಹತ್ರ ಕೇಳಿರೋ ಬಡ್ಡಿ ಒಂದು ಅಲ್ವಾ? RBI ಆ್ಯಕ್ಟ್ 1934 ಪ್ರಕಾರ ಅಧಿಕೃತವಾಗಿ ಅನುಮೋದನೆ ಇಲ್ಲದೆ ಯಾವುದೇ ರೀತಿಯಾದ ಹಣ ಕಲೆಕ್ಟ್ ಮಾಡೋ ಹಾಗಿಲ್ಲ. ಇದನ್ನೆಲ್ಲ ಪಕ್ಕಕ್ಕಿಟ್ಟರು ನನ್ನ ಗಂಡನಿಗೆ ವಂಚನೆ ಮಾಡಬೇಕು ಅಂತಲೇ ಸಾಲ ಕೊಟ್ಟಿರೋ ಹಾಗಿದೆ. ಇಂಥವ್ರ ಜೊತೆ ನೀವು ಬಂದಿದ್ದೀರಲ್ಲ ಸರ್, ಏನು ಹೇಳಬೇಕು? ದಾಸಗೌಡ್ರೆ, ನನ್ನ ಹತ್ರ ಯಾಕ್ರಿ ಈ ಥರ ಸುಳ್ಳು ಹೇಳಿದ್ರಿ? ಪಾರ್ವತಿಯವರೇ, ಐ ಆಮ್ ರಿಯಲಿ ವೆರಿ ಸಾರಿ. ಕಾನೂನಿಗೆ ಇವರು ಈ ರೀತಿ ಮೋಸ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಶಿವ ಅವರೇ, ಈ ಹರಾಜು ಪ್ರಕ್ರಿಯೆಯನ್ನು ಇಲ್ಲಿಗೆ ನಿಲ್ಲಿಸಿಬಿಡ್ತಾ ಇದ್ದೀವಿ. ತಗೊಳ್ಳಿ, ನಿಮ್ಮ ಕಾಗದ ಪತ್ರನ ನಿಮಗೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ನಿಮಗೆ ಯಾರೂ ತೊಂದರೆ ಕೊಡೋಕ್ಕೆ ಬರಲ್ಲ. ಸಾರಿ. ಅಲ್ಲ ಸಾಹೇಬ್ರೆ, ಸುಮ್ಮನೆ ಇರ್ತೀರಾ ಇಲ್ಲ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಲಾ? ಸಾರಿ ಮೇಡಮ್. ಅವ ಮಕ್ಕಳವ, ಏನವ ನಿನ್ ತಾಯಿ? ನಮ್ಮನೆ ನಮಗೆ ವಾಪಸ್ ಸಿಕ್ಬಿಡ್ತು, ನಮ್ಮನೆ ಉಳ್ಕೊಂಡ್ಬಿಡ್ತು ಕಣ್ರವ. ಇನ್ಯಾರು ನಮ್ಮನ್ನ ಈ ಮನೆಯಿಂದ ದೂರ ಮಾಡಕ್ ಹಾಕಿಲ್ಲ. ಕುಸೆ ನೋಡ್ದ್ಯಾ, ನೀ ಆಸೆ ಪಟ್ಟಂಗೆ ಈ ಮನೆ ನಮ್ದೇ ಆಯ್ತು. ಇನ್ಯಾರು ನಮ್ಮನ್ನ ಈ ಮನೆಯಿಂದ ದೂರ ಮಾಡಕ್ ಹಾಕಿಲ್ಲ. ಬಾರು ಮೇಡಮ್ ಅವರೇ, ನೀವು ನನ್ನನ್ನು ಜೈಲಿಂದ ಈ ಹೊರಗಿನ ಪ್ರಪಂಚಕ್ಕೆ ಕರ್ಕೊಂಬಂದ್ರಿ, ನಮ್ಮೂರಿಗೆ ಕರ್ಕೊಂಬಂದ್ರಿ. ನನ್ನ ಮಕ್ಕಳು ಜೀವನ ಮನೆ ಎಲ್ಲ ಉಳಿಯಂಗಾಯ್ತು. ಇಷ್ಟು ದಿನ ಆದರೂ ಒಂದು ದಿನಕ್ಕೂ ಈ ಕೈಗಳಿಗೆ ಬೇಡಿ ಹಾಕಲಿಲ್ಲ. ನೀವು ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಊರು ಎಲ್ಲ ಬಿಟ್ಟು ನನ್ನ ಜೊತೆಗೆ ನಮ್ಮೂರಾಗ ಅಲ್ದು ಏಟೊಂದು ಕಷ್ಟಪಟ್ರಿ. ಈ ಋಣನ ನಾನು ಯಾವತ್ತೂ ಮರೆಯಂಗಿಲ್ಲ. ಹಾಗೆಲ್ಲ ಯಾಕೆ ಮಾತಾಡ್ತೀಯ ಶಾರದಮ್ಮ? ನಮಗೂ ಮಕ್ಕಳಿದಾವೆ ಅಂತ ಹೇಳಲಿಲ್ವಾ? ಅದ್ರ ಅರ್ಥ ಏನು ಹೇಳು? ಏನ್ರವಾ? ಜಗತ್ತಲ್ಲಿ ಯಾವುದೇ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂದ್ರೆ ಒಬ್ಬ ತಾಯಿ ಇನ್ನೊಬ್ಬ ತಾಯಿಗೆ ಕೈ ಜೋಡಿಸ್ತಾಳೆ. ಅದಕ್ಕೆ ಅಲ್ವಾ ನೀನ್ ನಂಬಿರುವ ಆ ಮಕ್ಕಳಮ್ಮ ನಿನ್ ಮಕ್ಳನ್ನ ಉಳ್ಸಕ್ಕೆ ನಿನ್ ಜೊತೆ ಕೈ ಜೋಡಿಸಿದ್ದು. ದೀಟ ಕಟ್ರವ, ನಾನು ಬಂದ ಕೆಲಸ ಮುಗೀತು. ಇನ್ನು ನನ್ನ ಮಕ್ಕಳನ್ನ ಆ ಮಕ್ಕಳವನ್ನೇ ನೋಡ್ಕೊತಾಳೆ. ಇನ್ನು ನನ್ನ ವಾಪಸ್ಸು ಜೈಲಿಗೆ ಕರ್ಕೊಂಡೋಗ. ಜೀವನದಲ್ಲಿ ಏನೇನೋ ಬದಲಾಯ್ತದೆ, ಬಟ್ ಈ ಮಗಂದು ಈ ಸೈಕಲ್ ಮಾತ್ರ ಹಂಗೇ ಐತೆ, ಚೂರು ಬದಲಾಗಿಲ್ಲ. ನನ್ನ ಜೊತೆಲಿರೋರೆಲ್ಲ 300-400 cc ಗಾಡಿ ಹಿಡ್ಕೊ ಓಡಾಡ್ತವ್ರೆ. ನಾನು ಇರೋ ಸೈಕಲ್ಗೆನೆ ಗಾಳಿ ಹಾಕಕ್ ಒಂದು ಪಂಪ್ ಕೊಡ್ಸು ಅಂತ ಕೇಳಿದ್ರೆ ಬಲೂನ್ ತರ ಬಾಯಲ್ಲೇ ಊದು ಅಂತ ನಮ್ಮಪ್ಪ. ಏನ್ ಮಾಡೋಣ, ಇದನ್ನೇ ಓಡ್ಸೋಣ. ನೀನ್ ಮುಂದಕ್ಕೆ ಹೋಯ್ತಾ ಇಲ್ಲ? ಈ ಜಿಮ್ ಬಾಡಿಲಿ ಒಂದು ಸೈಕಲ್ ತುಳಿಯಕ್ಕಾಯ್ತಿಲ್ವಾ? ಏನಾಗೋಯ್ತು ನನ್ನ ಎನರ್ಜಿಗೆ? ಡಬ್ಬಾಯ್ತು ತುಳಿಯವ. ಯಾಕೆ, ಏನಾಯ್ತು? ಸೀನಾ, ನನ್ನೂ ಕರ್ಕೊಂಡೋಗೋ. ಏನ ಏನಿ? ಇಲ್ಲಿರೋದು ಸೈಕಲ್ಲು,
ಬಂಡೆನ ಎತ್ಕೊಂಡು ಹೋಗಕ್ಕೆ ಕ್ರೈನೇ ಕರ್ಸ್ಬೇಕು. ನಾನ್ ಕೂತ್ರೇನೆ ಟೈರ್ ಡೊಂಕ ಪಂಕ ಆಯ್ತದೆ. ನೀನೇನಾರ ಕೂತ್ಕೊಂಡ್ರೆ ಸೈಕಲ್ ನೆಲಕ್ಕೆ ಖರ್ಚಿ ತೀರಾ ನರ್ಕಕ್ಕೆ ಹೋಯ್ತದೆ. ನನ್ನ ಹತ್ರ ಇರೋದು ಒಂದೇ ಒಂದು ಸೈಕಲ್. ನೀನ್ ದಮ್ಮಯ್ಯ ಅಂತೀನಿ, ನನ್ ಬಿಟ್ಬಿಡು. ನೀನ್ ಬೇಕಾದ್ರೆ ನಡ್ಕ ಬಾ. ಆಗಲ್ಲ ಅಣ್ಣ ಹೇಳಿದಾನೆ ಮದ್ವೆ ಆದ್ಮೇಲೆ ಎಲ್ಲೇ ಹೋಗ್ಬೇಕಾದ್ರೂ ನಿನ್ ಗಂಡನ್ ಜೊತೆನೆ ಹೋಗ್ಬೇಕು ಅಂತ. ನಂಗೆ ಗೊತ್ತಿಲ್ಲ, ನೀನೇ ಕರ್ಕೊಂಡು ಹೋಗೋ. ನೀನು ಮಾಡಿರೋ ಕೆಲ್ಸಕ್ಕೆ ನಾನು ರೋಡಲ್ಲಿ ನಡ್ಕೊಂಡು ಹೋಯ್ತಿದ್ರೆ ಮಂಚ ಮುರ್ದವನೆ ಅಂತ ಆಡ್ಕತಾವ್ರೆ. ನಿನ್ ಜೊತೆ ಏನಾರ ನಾನು ನಡ್ಕೊಂಡು ಹೋದ್ರೆ ನಾನು ಮಾನ ಮರ್ಯಾದೆಲ್ಲ ಉಷ್ಟ ಆಗೋಯ್ತದೆ ಮಗಳೇ. ಓಹೋ ನೀನ್ ಹಿಂಗೆ ಆಡ್ಕೋತಾ ಇರೋ, ಆಮೇಲೆ ಶಾಪ ಹಾಕ್ಬಿಡ್ತೀನಿ. ಶಾಪದ ಬಗ್ಗೆ ನೀನ್ ಮಾತಾಡ್ಬೇಡ. ನೀನ್ ಕಟ್ಕೊಳ್ಳೋ ನರ್ಕಕ್ಕೆ ಹೋಯ್ತಾನಂತ ನಾನ್ ಹಾಕಿ ಶಾಪ ನನಗೆ ಉಲ್ಟಾ ಹೊಡೆದೈತೆ. ನೀನೇನಾರ ಶಾಪ ಹಾಕ್ರಿ ಯಾಕುಟ್ಟೋಯ್ತೀನಿ. ನೀನ್ ದಮ್ಮ ಯಾಕಣವ ಬೇಡ. ಮತ್ ನನ್ನ ಕರ್ಕೊಂಡು ಹೋಗು. ಅಣ್ಣ ಕಷ್ಟದಲ್ಲಿರ್ಬೇಕಾದ್ರೆ ನಾನು ಮನೆ ತನಕ ಹೋಗೋಣ ಅಂತ ಅನ್ಕೊಂಡೆ ಕಣೋ, ಆದ್ರೆ ಯಾರೋ ಬಾಗ್ಲ ಹಾಕೊಂಡು ಹೋಗ್ಬಿಟ್ರು. ದಯವಿಟ್ಟು ನನ್ನ ಕರ್ಕೊಂಡು ಹೋಗೋ ಪ್ಲೀಸ್, ಇಲ್ಲ ಅನ್ಬೇಡ್ವೋ. ಸರಿ ಆಯ್ತು, ಏನೋ ಅಣ್ಣ ತಂಗಿ ಮ್ಯಾಟ್ರು ಅಂತ ಒಪ್ಕೋತಾ ಇದ್ದೀನಿ. ಆದ್ರೆ ನಿನ್ನನ್ನು ಕೂರಿಸ್ಕೊಂಡು ಈ ಸೈಕಲಲ್ಲಿ ಹೆಂಗೆ? ಒಂದ್ ಕೆಲಸ ಮಾಡು, ನೀನೇ ಓಡ್ಸೋ, ನಾ ಹಿಂದೆ ಕೂತ್ಕೋತೀನಿ. ನಾನ್ ಸೀರೆ ಉಟ್ಕೊಂಡಿದೀನಿ ಕಣೋ, ನಾನ್ ಹೆಂಗ ಓಡ್ಸಕ್ಕಾಗತ್ತೆ? ಅರ್ಥ ಮಾಡ್ಕೊಳ್ಳಿ, ನಾನ್ ನಿನ್ ಜೊತೆ ರೋಡಲ್ಲಿ ನಡ್ಕೊಂಡು ಹೋಯ್ತಿರ ಜನ ಎಲ್ಲ ಆಡ್ಕೊಂಡು ನಗ್ತಾರೆ ಕಡೆ ದೊಡಗ್ಲಿ. ನಡ್ಕೊಂಡು ಹೋಗೋದ್ ಬೇಡ, ಸೈಕಲ್ ಅಲ್ಲೂ ಹೋಗೋದ್ ಬೇಡ. ನಡ್ಕೊಂಡು ಹೋಗೋದು ಬೇಡ, ಸೈಕಲಲ್ಲೂ ಹೋಗೋದ್ ಬೇಡ ಅಂದ್ರೆ ನಮ್ಮಪ್ಪ ಮಾದಪ್ಪ ಚಾಪೆಗೆ ಮಂತ್ರಿಸ್ಕೊಟ್ಟವನ ಕೂತ್ಕೊಂಡ ತಕ್ಷಣ ಅದೇ ಆರಿಸ್ಕೊಂಡು ಹೋಗಕ್ಕೆ. ಚಾಪೆ ಏನ್ ಕೊಟ್ಟಿಲ್ಲ, ಆದ್ರೆ ಇಲ್ಲಿ ನೋಡು